ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ 26ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೆಲವು ಯೋಗಿ ಜನರು ಶ್ರವಣೇಂದ್ರಿಯಾದಿ ಸಮಸ್ತ ಇಂದ್ರಿಯಗಳನ್ನು ಕೂಡ ಸಂಯಮ ರೂಪಿ ಅಗ್ನಿಯಲ್ಲಿ ಹೋಮವನ್ನು ಮಾಡ್ತಾರೆ. ಇನ್ನು ಕೆಲವರು ಶಬ್ದಾದಿ ಎಲ್ಲ ವಿಷಯಗಳನ್ನು ಕೂಡ ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಆ ಸಂಯಮ ಅಗ್ನಿ ಅಂತಂದ್ರೆ ಏನು, ಮತ್ತೆ ಬಹುವಚನವನ್ನ ಯಾಕಿಲ್ಲಿ ಪ್ರಯೋಗ ಮಾಡಿದ್ದಾರೆ ಅನ್ನೋದು ಕೂಡ ತಿಳ್ಕೊಂಡ್ವಿ. ಅಂದ್ರೆ ಇಂದ್ರಿಯ ಸಂಯಮ ರೂಪಿ ಸಾಧನೆಗೆ ಒಂದು ಯಜ್ಞದ ರೂಪವನ್ನ ಕೊಡೋದಕ್ಕೋಸ್ಕರ ಇಂದ್ರಿಯವನ್ನ ಕಂಟ್ರೋಲ್ ಮಾಡೋದು ಸಾಮಾನ್ಯ ವಿಷಯ ಅಲ್ಲ, ಅದು ಕೂಡ ಒಂದು ಯಜ್ಞನೇ. ಆ ಯಜ್ಞದ ರೂಪವನ್ನ ಕೊಡೋದಕ್ಕೆ ಅಲ್ಲಿ ಸಂಯಮವನ್ನ ಅಗ್ನಿ ಅಂತ ಹೇಳಿದ್ದಾರೆ. ಮತ್ತೆ ಒಂದೊಂದು ಇಂದ್ರಿಯದ ಸಂಯಮ ಬೇರೆ ಬೇರೆ ಆಗಿರೋದ್ರಿಂದ ಇಲ್ಲಿ ಬಹುವಚನವನ್ನ ಪ್ರಯೋಗ ಮಾಡಿದ್ದಾರೆ ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಸಂಯಮ ರೂಪಿ ಅಗ್ನಿಗಳಲ್ಲಿ ಶ್ರೋತ್ರಾದಿ ಇಂದ್ರಿಯಗಳನ್ನ ಹವನ ಮಾಡೋದು ಅಂತಂದ್ರೆ ಏನು? ಈಗ ಸಂಯಮ ರೂಪಿ ಅಗ್ನಿ ಅನ್ನೋದು ಗೊತ್ತಾಯ್ತು. ಆ ಅಗ್ನಿಯಲ್ಲಿ ಶ್ರೋತ್ರಾದಿ ಕೇಳೋದು ಮತ್ತೆ ಇನ್ನು ಮುಂತಾದವುಗಳು ಅಂತ ಹೇಳ್ತೀವಲ್ವಾ, ಆ ಎಲ್ಲ ಇಂದ್ರಿಯಗಳನ್ನ ಹವನ ಮಾಡೋದು ಅಂತಂದ್ರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದ್ರೆ, 2ನೇ ಅಧ್ಯಾಯದಲ್ಲಿ ಇಂದ್ರಿಯಗಳು ತುಂಬಾನೇ ಪ್ರಮಥನಶೀಲ, ಅಂದ್ರೆ ಅದು ಸುಮ್ಮನೆ ಇರೋದಿಲ್ಲ, ನಮ್ಮನ್ನ ಎಳಿತಾ ಇರುತ್ತೆ. ಇದು ಬಲವಂತವಾಗಿ ಸಾಧಕನ ಮನಸ್ಸನ್ನ ಕದಲಿಸ್ಬಿಡುತ್ತೆ ಅಂತ ಹೇಳಿದಾನೆ ಭಗವಂತ. ಎಲ್ಲಿ? 2ನೇ ಅಧ್ಯಾಯದ 60ನೇ ಶ್ಲೋಕದಲ್ಲಿ. ಏನು ಆ ಶ್ಲೋಕ ಅಂತಂದ್ರೆ, ಯತತೋ ಹ್ಯಪಿ ಕೌಂತೆಯ ಅಂತ ಬರುತ್ತಲ್ಲ, ಅದ್ರಲ್ಲಿ ಏನ್ ಹೇಳಿದಾನೆ? ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಆಸಕ್ತಿ ನಾಶ ಆಗದೇ ಇರುವಂತ ಕಾರಣದಿಂದ ಆ ಪ್ರಮಥನ ಸ್ವಭಾವ ಇರುವಂತಹ ಇಂದ್ರಿಯಗಳು ಪ್ರಯತ್ನ ಮಾಡ್ತಾ ಇರುವಂತಹ ಬುದ್ಧಿವಂತನಾದ ಮನುಷ್ಯನ ಮನಸ್ಸನ್ನು ಕೂಡ ಬಲವಂತವಾಗಿ ಅಪಹರಣ ಮಾಡಿಕೊಳ್ಳುತ್ತೆ. ನೋಡಿ, ಎಲ್ಲಿವರೆಗೂ ಆಸಕ್ತಿ ಅನ್ನೋದು ಹೋಗೋದಿಲ್ವೋ ನಮಗೆ, ನಾವು ಬಾಯಲ್ಲಿ ಹೇಳ್ಬೋದು ನನಗೇನು ಆಸೆ ಇಲ್ಲಪ್ಪ, ಹೊರಟೋಗಿದೆ ಅಂತ. ಆದರೆ ನಮ್ಮ ಮನಸ್ಸಲ್ಲಿ ಸ್ವಲ್ಪ ಆದರೂ ಆ ಆಸೆ ಅನ್ನೋದು ಹೋಗೋವರೆಗೂ ಆ ಇಂದ್ರಿಯಗಳು ನಮ್ಮನ್ನು ಎಳೆದು ಬಿಡುತ್ತೆ. ನಾವು ಆ ಕಡೆ ವಾಲೇ ಬಿಡ್ತೀವಿ, ಆಯ್ತಾ? ಅದಕ್ಕೆ ಆಸಕ್ತಿ ಕಂಪ್ಲೀಟ್ ಆಗಿ ನಮಗೆ ಹೊರಟೋಗ್ಬೇಕು. ಈ ಐಹಿಕದಲ್ಲಿ ಭಗವಂತನ ಕಡೆಗೆ ನಮ್ಮ ಆಸಕ್ತಿ ಇರಬೇಕು. ಅದಕ್ಕೋಸ್ಕರ ಇಲ್ಲಿ ಸಮಸ್ತ ಇಂದ್ರಿಯಗಳನ್ನು ಕೂಡ ತನ್ನ ವಶದಲ್ಲಿ ಇರಿಸ್ಕೊಳ್ಳೋದು ಅಂದ್ರೆ ಏನು? ಆ ಇಂದ್ರಿಯಗಳ ಸ್ವತಂತ್ರತೆಯನ್ನ ನಾಶ ಮಾಡೋದು ಅಂತ ಅರ್ಥ. ಅಂದ್ರೆ ಆ ಇಂದ್ರಿಯಗಳು ಹೇಳಿದಾಗ ನಾವು ಕೇಳಬಾರ್ದು, ನಾವು ಹೇಳಿದಾಗ ಆ ಇಂದ್ರಿಯಗಳು ಕೇಳಬೇಕು. ಈಗ ಅರ್ಥ ಆಯ್ತಲ್ವಾ? ಎಲ್ಲ ಇಂದ್ರಿಯಗಳನ್ನ ತನ್ನ ವಶದಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ ಏನು? ಆ ಇಂದ್ರಿಯಗಳ ಸ್ವಾತಂತ್ರ್ಯವನ್ನ ನಾಶ ಮಾಡೋದು, ಅದರಲ್ಲಿ ಮನಸ್ಸನ್ನ ವಿಚಲಿತಗೊಳಿಸುವಂತಹ ಶಕ್ತಿ ಇಲ್ಲದೆ ಇರೋ ಹಾಗೆ ಮಾಡೋದು. ಅದಕ್ಕೆ ನಮ್ಮ ಮನಸ್ಸನ್ನ ಎಳೆಯುವಂತ ಒಂದು ಪವರ್ ಇರುತ್ತಲ್ಲ, ಅದನ್ನೇ ನಾವು ನಾಶ ಮಾಡಿಬಿಡೋದು. ಅದೇ ರೀತಿ ಅದನ್ನ ಸಾಂಸಾರಿಕ ಭೋಗಗಳಿರುತ್ತಲ್ಲ, ಅದರಲ್ಲಿ ತೊಡಗದೇ ಇರೋ ಹಾಗೆ ಮಾಡೋದೇನೆ ಇಂದ್ರಿಯಗಳನ್ನ ಸಂಯಮ ರೂಪಿ ಅಗ್ನಿಗಳಲ್ಲಿ ಹವನ ಮಾಡೋದು ಅಂತಂದ್ರೆ ಅರ್ಥ. ಈಗ ಅರ್ಥ ಆಯ್ತಲ್ವಾ? ಇಂದ್ರಿಯಗಳು ಹೇಳಿದಾಗ ನಾವು ಕೇಳಬಾರ್ದು, ನಾವು ಹೇಳಿದಾಗ ಅವು ಕೇಳಬೇಕು, ಅವು ಸ್ವತಂತ್ರವಾಗಿರೋದಕ್ಕೆ ಬಿಡಬಾರ್ದು. ಮತ್ತೆ ಈ ಐಹಿಕ ಪ್ರಪಂಚದಲ್ಲಿ ಏನೇನೆಲ್ಲ ಭೋಗಗಳಿದೆಯೋ ಅದರಲ್ಲಿ ಅದು ತೊಡಗದೇ ಇರೋ ಥರ ನಾವು ನೋಡ್ಕೊಳ್ಳೋದಿದೆಯಲ್ಲ, ಅದನ್ನೇ ಇಂದ್ರಿಯಗಳನ್ನ ಸಂಯಮ ರೂಪಿ ಅಗ್ನಿಯಲ್ಲಿ ಹವನ ಮಾಡೋದು ಅಂತ ಹೇಳೋದು. ಶ್ರೋತ್ರ, ತ್ವಚೆ, ನೇತ್ರ, ಜಿಹ್ವಾ ಮತ್ತೆ ನಾಸಿಕ ಅಂದ್ರೆ ಏನು? ಶ್ರೋತ್ರ ಅಂತಂದ್ರೆ ಕೇಳೋದು, ಕಿವಿ. ತ್ವಚೆ ಅಂತಂದ್ರೆ ನಮ್ಮ ಚರ್ಮ. ನೇತ್ರ ಅಂದ್ರೆ ಕಣ್ಣು. ಜಿಹ್ವ ಅಂದ್ರೆ ನಾಲಿಗೆ. ನಾಸಿಕ ಅಂತಂದ್ರೆ ಮೂಗು. ಇವುಗಳನ್ನ ವಶ ಮಾಡಿಕೊಂಡು ಪ್ರತ್ಯಾಹಾರ ಮಾಡೋದು. ಪ್ರತ್ಯಾಹಾರ ಮಾಡೋದು ಅಂತಂದ್ರೆ ಏನು? ಈಗ ಕಿವಿಯಿಂದ ಏನ್ ಮಾಡ್ತೀವಿ? ಶಬ್ದವನ್ನ ಕೇಳ್ತೀವಿ. ಚರ್ಮದಿಂದ ಏನ್ ಮಾಡ್ತೀವಿ? ಸ್ಪರ್ಶ ಗೊತ್ತಾಗತ್ತೆ ನಮ್ಗೆ. ಆಮೇಲೆ ಕಣ್ಣುಗಳಿಂದ ರೂಪವನ್ನ ನೋಡ್ತೀವಿ. ಮತ್ತೆ ನಾಲಿಗೆಯಿಂದ ರಸವನ್ನ ನೋಡ್ತೀವಿ. ಮತ್ತೆ ಮೂಗಿನಿಂದ ಗಂಧವನ್ನ. ಈ ರೀತಿ ಹೊರಗಡೆ ಮತ್ತೆ ಒಳಗಡೆ ವಿಷಯಗಳಿಂದ ವಿವೇಕಪೂರ್ವಕವಾಗಿ, ಈಗ ಬುದ್ಧಿ ಇದ್ರೇನೆ ವಿವೇಕ ಇರೋದು ನಮ್ಗೆ,
ಸೊ ವಿವೇಕ ಅಂತಂದ್ರೇನು, ಯಾವುದನ್ನು ನೋಡಬೇಕು, ಯಾವುದನ್ನು ಕೇಳಬೇಕು, ಯಾವುದನ್ನು ಮುಟ್ಟಬೇಕು, ಯಾವುದನ್ನು ರುಚಿ ನೋಡಬೇಕು, ಯಾವುದನ್ನು ನಾನು ವಾಸನೆ ನೋಡಬೇಕು, ಈ ವಿವೇಕ ನನಗೆ ಗೊತ್ತಿರಬೇಕು. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಇದು ಗೊತ್ತಾಗಿ ಅದನ್ನು ಹಿಂದಕ್ಕೆ ಸರಿಸ್ಕೊಂಡು ಶ್ರೋತ್ರಾದಿ ಇಂದ್ರಿಯಗಳನ್ನು ಸಂಯಮ ರೂಪಿ ಯಜ್ಞಗಳಲ್ಲಿ ಹವನ ಮಾಡೋದು ಅಂತ ಇಲ್ಲಿನ ತಾತ್ಪರ್ಯ. ಈಗ ನೋಡಿ, ಆಯಾ ಇಂದ್ರಿಯಗಳಿಗೆ ಅದರದೇ ಆದಂತಹ ವಿಷಯಗಳಿದೆ, ವಸ್ತುಗಳಿದೆ ಅಲ್ವಾ. ಅದರಿಂದ ಅವನ್ನ ಎಳೆದಿಟ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾವು ಹೇಳಿದಾಗ ಅದನ್ನು ಕೇಳಬೇಕು. ಆ ರೀತಿ ಇಟ್ಕೊಳ್ಳೋದಿದೆಯಲ್ಲ, ಅದನ್ನೇ ಇಂದ್ರಿಯಗಳನ್ನು ಸಂಯಮ ರೂಪಿ ಅಗ್ನಿಗಳಲ್ಲಿ ಹವನ ಮಾಡೋದು ಅಂತ ಹೇಳಿರೋದು. ಇದರ ಒಂದು ಸುಸ್ಪಷ್ಟ ಭಾವನೆಯನ್ನು, ಅಂದರೆ ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ 2ನೇ ಅಧ್ಯಾಯದ 58ನೇ ಶ್ಲೋಕದಲ್ಲಿ ಒಂದು ಆಮೆಯ ದೃಷ್ಟಾಂತದಿಂದ ಇದನ್ನು ಹೇಳಿದ್ದಾರೆ. ಆಮೆ ಯಾವಾಗಲೂ ತನ್ನ ಅಂಗಗಳನ್ನು ಹೊರಗಡೆ ಬಿಟ್ಟಿರೋದಿಲ್ಲ, ಅದು ತನ್ನ ಚಿಪ್ಪಿನ ಒಳಗಡೆ ಬಚ್ಚಿಟ್ಕೊಂಡಿರುತ್ತೆ, ಮುಖವನ್ನು ಕೂಡ ಅದು ಒಳಗಡೆನೆ ಇಟ್ಕೊಂಡಿರುತ್ತೆ. ಯಾವಾಗ ಅದಕ್ಕೆ ನೆಸೆಸಿಟಿ ಇರುತ್ತೋ ಆವಾಗ ಮಾತ್ರ ಕಾಲುಗಳನ್ನು, ಕೈಗಳನ್ನು, ತನ್ನ ಮುಖವನ್ನು ಹೊರಗಡೆ ತಗೊಂಬರುತ್ತೆ. ತನ್ನ ಕೆಲಸ ಆದಮೇಲೆ ಮತ್ತೆ ಅದು ಆ ಶೆಲ್ ಒಳಗಡೆ ಹೊರಟೋಗುತ್ತಲ್ವಾ. ಆ ರೀತಿ ನಮ್ಮ ಇಂದ್ರಿಯಗಳು ಯಾವಾಗಲೂ ನಮ್ಮ ಕಂಟ್ರೋಲಲ್ಲಿ ಒಳಗಡೆನೇ ಇರಬೇಕು. ನಾವು ಅದಕ್ಕೆ ಯಾವಾಗ ಈ ಕೆಲಸ ಮಾಡು ಅಂತ ಹೇಳ್ತೀವೋ ಆಗ ಆ ಕೆಲಸಕ್ಕೋಸ್ಕರ ಆ ಇಂದ್ರಿಯಗಳು ತೊಡಗಬೇಕು, ಆ ರೀತಿ ಅಂತ ಅರ್ಥ ಅದು. ಸೊ ಈ ರೀತಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ನಮಗೆ ನೀಟಾಗಿ ಅರ್ಥ ಆಗಿದೆ ಅಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.